ಶೀಶ್ ಮಹಲ್ ಎಂದಾಕ್ಷಣ ನೆನಪಾಗುವುದೇ ದೆಹಲಿಯಲ್ಲಿ ಕೇಜ್ರಿವಾಲ್ ನಿರ್ಮಿಸಿರುವ ಭವ್ಯವಾದ ಬಂಗಲೆ. ಆದರೆ ಆಂಧ್ರದಲ್ಲೊಂದು ಶೀಶ್ ಮಹಲ್ನಂತಹ ಬೃಹತ್ ಅರಮನೆಯೊಂದು ತಲೆ ಎತ್ತಿದೆ. ಆ ಅರಮನೆ ಯಾರದ್ದು, ಈಗ ಸುದ್ದಿ ಆಗ್ತಾ ಇರೋದು ಯಾಕೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇನು ದೇವಲೋಕದ ಅರಮನೆಯೋ ರಾಜ ಮಹಾರಾಜರ ಭವ್ಯ ಬಂಗಲೆಯೋ? ಕಣ್ಣು ಕುಕ್ಕುವಂತೆ ತಲೆ ಎತ್ತಿ ನಿಂತಿರುವ ಈ ಭವ್ಯವಾದ ಅರಮನೆ ಮತ್ಯಾರದ್ದೂ ಅಲ್ಲ, ಆಂಧ್ರದ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿ ಸಾಹೇಬರದ್ದು ಕಣ್ರಿ. ಜಗನ್ಮೋಹನ ರೆಡ್ಡಿ ಸೀಕ್ರೆಟ್ ಅರಮನೆ 500 ಕೋಟಿಯಲ್ಲಿ ಇಂದ್ರಪ್ರಸ್ಥ ನಿರ್ಮಾಣ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ ಋಷಿಕುಂಡ ಬೆಟ್ಟದಲ್ಲಿ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿ ಐಷಾರಾಮಿ ಅರಮನೆ ನಿರ್ಮಿಸಿದ್ದಾರೆ. ಬರೋಬ್ಬರಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅರಮನೆ ನಿರ್ಮಿಸಲಾಗಿದೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಪ್ರವಾಸೋದ್ಯಮ ಯೋಜನೆಯಡಿ ಬಿಡುಗಡೆಯಾದ ಸರ್ಕಾರಿ ಹಣದಲ್ಲಿ ಸೀಕ್ರೆಟ್ ಪ್ಯಾಲೇಸ್ ನಿರ್ಮಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬಂಗಲೆಗೆ ಐಷಾರಾಮಿ ಪೀಠೋಪಕರಣ. ಆಂಧ್ರಪ್ರದೇಶದ ಋಷಿಕುಂಡದಲ್ಲಿ 10 ಎಕರೆ ಜಾಗದಲ್ಲಿ ಅರಮನೆ ನಿರ್ಮಾಣ ಮಾಡಲಾಗಿದೆ. ಈ ಅರಮನೆ ಒಟ್ಟು 1,41,433 ಚದುರ ಮೀಟರ್ ವಿಸ್ತೀರ್ಣ ಹೊಂದಿದೆ. ಒಟ್ಟು 12 ರೂಮ್ಗಳನ್ನು ಹೊಂದಿರುವ ಇಂದ್ರಪ್ರಸ್ಥ ಬಂಗಲೆಯಾಗಿದ್ದು, ಐಷಾರಾಮಿ ಬಂಗಲೆಗೆ ಐಷಾರಾಮಿ ಪೀಠೋಪಕರಣಗಳನ್ನೇ ಬಳಕೆ ಮಾಡಲಾಗಿದೆ. ಚಿನ್ನದ ಲೇಪನವಿರುವ ಪೀಠೋಪಕರಣಗಳು ಕಣ್ಣು ಸೆಳೆಯುತ್ತವೆ. ಇಟಾಲಿಯನ್ ಅಮೃತಶಿಲೆಯ ನೆಲಹಾಸು ಕಾಣಬಹುದು. ಅರಮನೆ ಸುತ್ತ ಸುಸಜ್ಜಿತ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ನೀರು ಸರಬರಾಜು ಮತ್ತು 100 ಕೆವಿ ವಿದ್ಯುತ್ ಸಪ್ಲೈ ಕೂಡ ಇದೆ. ಇಷ್ಟೆಲ್ಲ ಸಕಲ ಸೌಕರ್ಯ ಹೊಂದಿರುವ ಈ ಅರಮನೆ ಮೇಲೆ ಪರಿಸರ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಈ ಅರಮನೆ ನಿರ್ಮಾಣಕ್ಕಾಗಿ ಸುಂದರವಾದ ಋಷಿಕುಂಡ ಬೆಟ್ಟದ ಸುಮಾರು ಅರ್ಧದಷ್ಟು ಭಾಗವನ್ನು ಅಗೆಯಲಾಗಿದೆ ಎಂಬ ಆರೋಪವಿದೆ. ಹೀಗಾಗಿ ರಾಜಕೀಯ ಸಮರ ಜೋರಾಗಿದ್ದು, ಜಗನ್ಮೋಹನ ರೆಡ್ಡಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಸರ್ಕಾರಿ ಹಣದಲ್ಲಿ ಈ ಅರಮನೆ ನಿರ್ಮಾಣವಾಗಿದೆ ಅಂತ ಸಾಬೀತಾದ್ರೆ ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿಗೆ ಸಂಕಷ್ಟ ಫಿಕ್ಸ್ ಎಂಬಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶೀಶ್ ಮಹಲ್ ಎಂದಾಕ್ಷಣ ನೆನಪಾಗುವುದೇ ದೆಹಲಿಯಲ್ಲಿ ಕೇಜ್ರಿವಾಲ್ ನಿರ್ಮಿಸಿರುವ ಭವ್ಯವಾದ ಬಂಗಲೆ. ಆದರೆ ಆಂಧ್ರದಲ್ಲೊಂದು ಶೀಶ್ ಮಹಲ್ನಂತಹ ಬೃಹತ್ ಅರಮನೆಯೊಂದು ತಲೆ ಎತ್ತಿದೆ. ಆ ಅರಮನೆ ಯಾರದ್ದು, ಈಗ ಸುದ್ದಿ ಆಗ್ತಾ ಇರೋದು ಯಾಕೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇನು ದೇವಲೋಕದ ಅರಮನೆಯೋ ರಾಜ ಮಹಾರಾಜರ ಭವ್ಯ ಬಂಗಲೆಯೋ? ಕಣ್ಣು ಕುಕ್ಕುವಂತೆ ತಲೆ ಎತ್ತಿ ನಿಂತಿರುವ ಈ ಭವ್ಯವಾದ ಅರಮನೆ ಮತ್ಯಾರದ್ದೂ ಅಲ್ಲ, ಆಂಧ್ರದ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿ ಸಾಹೇಬರದ್ದು ಕಣ್ರಿ. ಜಗನ್ಮೋಹನ ರೆಡ್ಡಿ ಸೀಕ್ರೆಟ್ ಅರಮನೆ 500 ಕೋಟಿಯಲ್ಲಿ ಇಂದ್ರಪ್ರಸ್ಥ ನಿರ್ಮಾಣ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ ಋಷಿಕುಂಡ ಬೆಟ್ಟದಲ್ಲಿ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿ ಐಷಾರಾಮಿ ಅರಮನೆ ನಿರ್ಮಿಸಿದ್ದಾರೆ. ಬರೋಬ್ಬರಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅರಮನೆ ನಿರ್ಮಿಸಲಾಗಿದೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಪ್ರವಾಸೋದ್ಯಮ ಯೋಜನೆಯಡಿ ಬಿಡುಗಡೆಯಾದ ಸರ್ಕಾರಿ ಹಣದಲ್ಲಿ ಸೀಕ್ರೆಟ್ ಪ್ಯಾಲೇಸ್ ನಿರ್ಮಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬಂಗಲೆಗೆ ಐಷಾರಾಮಿ ಪೀಠೋಪಕರಣ. ಆಂಧ್ರಪ್ರದೇಶದ ಋಷಿಕುಂಡದಲ್ಲಿ 10 ಎಕರೆ ಜಾಗದಲ್ಲಿ ಅರಮನೆ ನಿರ್ಮಾಣ ಮಾಡಲಾಗಿದೆ. ಈ ಅರಮನೆ ಒಟ್ಟು 1,41,433 ಚದುರ ಮೀಟರ್ ವಿಸ್ತೀರ್ಣ ಹೊಂದಿದೆ. ಒಟ್ಟು 12 ರೂಮ್ಗಳನ್ನು ಹೊಂದಿರುವ ಇಂದ್ರಪ್ರಸ್ಥ ಬಂಗಲೆಯಾಗಿದ್ದು, ಐಷಾರಾಮಿ ಬಂಗಲೆಗೆ ಐಷಾರಾಮಿ ಪೀಠೋಪಕರಣಗಳನ್ನೇ ಬಳಕೆ ಮಾಡಲಾಗಿದೆ. ಚಿನ್ನದ ಲೇಪನವಿರುವ ಪೀಠೋಪಕರಣಗಳು ಕಣ್ಣು ಸೆಳೆಯುತ್ತವೆ. ಇಟಾಲಿಯನ್ ಅಮೃತಶಿಲೆಯ ನೆಲಹಾಸು ಕಾಣಬಹುದು. ಅರಮನೆ ಸುತ್ತ ಸುಸಜ್ಜಿತ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ನೀರು ಸರಬರಾಜು ಮತ್ತು 100 ಕೆವಿ ವಿದ್ಯುತ್ ಸಪ್ಲೈ ಕೂಡ ಇದೆ. ಇಷ್ಟೆಲ್ಲ ಸಕಲ ಸೌಕರ್ಯ ಹೊಂದಿರುವ ಈ ಅರಮನೆ ಮೇಲೆ ಪರಿಸರ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಈ ಅರಮನೆ ನಿರ್ಮಾಣಕ್ಕಾಗಿ ಸುಂದರವಾದ ಋಷಿಕುಂಡ ಬೆಟ್ಟದ ಸುಮಾರು ಅರ್ಧದಷ್ಟು ಭಾಗವನ್ನು ಅಗೆಯಲಾಗಿದೆ ಎಂಬ ಆರೋಪವಿದೆ. ಹೀಗಾಗಿ ರಾಜಕೀಯ ಸಮರ ಜೋರಾಗಿದ್ದು, ಜಗನ್ಮೋಹನ ರೆಡ್ಡಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಒಂದು ವೇಳೆ ಸರ್ಕಾರಿ ಹಣದಲ್ಲಿ ಈ ಅರಮನೆ ನಿರ್ಮಾಣವಾಗಿದೆ ಅಂತ ಸಾಬೀತಾದ್ರೆ ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿಗೆ ಸಂಕಷ್ಟ ಫಿಕ್ಸ್ ಎಂಬಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶೀಶ್
ಮಹಲ್ ಎಂದಾಕ್ಷಣ ನೆನಪಾಗುವುದೇ ದೆಹಲಿಯಲ್ಲಿ ಕೇಜ್ರಿವಾಲ್ ನಿರ್ಮಿಸಿರುವ ಭವ್ಯವಾದ ಬಂಗಲೆ. ಆದ್ರೆ ಆಂಧ್ರದಲ್ಲೊಂದು ಶಿಶ್ಮಾಲ್ನಂತಹ ಬೃಹತ್ ಅರಮನೆಯೊಂದು ತಲೆ ಎತ್ತಿದೆ. ಆ ಅರಮನೆ ಯಾರದ್ದು, ಈಗ ಸುದ್ದಿ ಆಗ್ತಾ ಇರೋದು ಯಾಕೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇನು ದೇವಲೋಕದ ಅರಮನೆಯೋ ರಾಜ ಮಹಾರಾಜರ ಭವ್ಯ ಬಂಗಲೆಯೋ? ಕಣ್ಣು ಕುಕ್ಕುವಂತೆ ತಲೆ ಎತ್ತಿ ನಿಂತಿರುವ ಈ ಭವ್ಯವಾದ ಅರಮನೆ ಮತ್ಯಾರದ್ದೂ ಅಲ್ಲ, ಆಂಧ್ರದ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿ ಸಾಹೇಬ್ರದ್ದು ಕಣ್ರಿ. ಜಗನ್ಮೋಹನ ರೆಡ್ಡಿ ಸೀಕ್ರೆಟ್ ಅರಮನೆ 500 ಕೋಟಿಯಲ್ಲಿ ಇಂದ್ರಪ್ರಸ್ಥ ನಿರ್ಮಾಣ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿರುವ ಋಷಿಕುಂಡ ಬೆಟ್ಟದಲ್ಲಿ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿ ಐಷಾರಾಮಿ ಅರಮನೆ ನಿರ್ಮಿಸಿದ್ದಾರೆ. ಬರೋಬ್ಬರಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅರಮನೆ ನಿರ್ಮಿಸಲಾಗಿದೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲ, ಪ್ರವಾಸೋದ್ಯಮ ಯೋಜನೆಯಡಿ ಬಿಡುಗಡೆಯಾದ ಸರ್ಕಾರಿ ಹಣದಲ್ಲಿ ಸೀಕ್ರೆಟ್ ಪ್ಯಾಲೇಸ್ ನಿರ್ಮಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬಂಗಲೆಗೆ ಐಷಾರಾಮಿ ಪೀಠೋಪಕರಣ. ಆಂಧ್ರಪ್ರದೇಶದ ಋಷಿಕುಂಡದಲ್ಲಿ 10 ಎಕರೆ ಜಾಗದಲ್ಲಿ ಅರಮನೆ ನಿರ್ಮಾಣ ಮಾಡಲಾಗಿದೆ. ಈ ಅರಮನೆ ಒಟ್ಟು 1,41,433 ಚದುರ ಮೀಟರ್ ವಿಸ್ತೀರ್ಣ ಹೊಂದಿದೆ. ಒಟ್ಟು 12 ರೂಮ್ಗಳನ್ನು ಹೊಂದಿರುವ ಇಂದ್ರಪ್ರಸ್ಥ ಬಂಗಲೆಯಾಗಿದ್ದು, ಐಷಾರಾಮಿ ಬಂಗಲೆಗೆ ಐಷಾರಾಮಿ ಪೀಠೋಪಕರಣಗಳನ್ನೇ ಬಳಕೆ ಮಾಡಲಾಗಿದೆ. ಚಿನ್ನದ ಲೇಪನವಿರುವ ಪೀಠೋಪಕರಣಗಳು ಕಣ್ಣು ಸೆಳೆಯುತ್ತವೆ. ಇಟಾಲಿಯನ್ ಅಮೃತಶಿಲೆಯ ನೆಲಹಾಸು ಕಾಣಬಹುದು. ಅರಮನೆ ಸುತ್ತ ಸುಸಜ್ಜಿತ ರಸ್ತೆಗಳು, ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ನೀರು ಸರಬರಾಜು ಮತ್ತು 100 ಕೆವಿ ವಿದ್ಯುತ್ ಸಪ್ಲೈ ಕೂಡ ಇದೆ. ಇಷ್ಟೆಲ್ಲ ಸಕಲ ಸೌಕರ್ಯ ಹೊಂದಿರುವ ಈ ಅರಮನೆ ಮೇಲೆ ಪರಿಸರ ಉಲ್ಲಂಘನೆ ಆರೋಪ ಕೇಳಿಬಂದಿದೆ. ಈ ಅರಮನೆ ನಿರ್ಮಾಣಕ್ಕಾಗಿ ಸುಂದರವಾದ ಋಷಿಕುಂಡ ಬೆಟ್ಟದ ಸುಮಾರು ಅರ್ಧದಷ್ಟು ಭಾಗವನ್ನು ಅಗೆಯಲಾಗಿದೆ ಎಂಬ ಆರೋಪವಿದೆ. ಹೀಗಾಗಿ ರಾಜಕೀಯ ಸಮರ ಜೋರಾಗಿದ್ದು, ಜಗನ್ಮೋಹನ ರೆಡ್ಡಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಒಂದ್ ವೇಳೆ ಸರ್ಕಾರಿ ಹಣದಲ್ಲಿ ಈ ಅರಮನೆ ನಿರ್ಮಾಣವಾಗಿದೆ ಅಂತ ಸಾಬೀತಾದ್ರೆ ಆಂಧ್ರಪ್ರದೇಶದ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿಗೆ ಸಂಕಷ್ಟ ಫಿಕ್ಸ್ ಎಂಬಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶೀಶ್ ಮಹಲ್ ಎಂದಾಕ್ಷಣ ನೆನಪಾಗುವುದೇ ದೆಹಲಿಯಲ್ಲಿ ಕೇಜ್ರಿವಾಲ್ ನಿರ್ಮಿಸಿರುವ ಭವ್ಯವಾದ ಬಂಗಲೆ. ಆದ್ರೆ ಆಂಧ್ರದಲ್ಲೊಂದು ಶಿಶ್ಮಾಲ್ನಂತಹ ಬೃಹತ್ ಅರಮನೆಯೊಂದು ತಲೆ ಎತ್ತಿದೆ. ಆ ಅರಮನೆ ಯಾರದ್ದು, ಈಗ ಸುದ್ದಿ ಆಗ್ತಾ ಇರೋದು ಯಾಕೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇನು ದೇವಲೋಕದ ಅರಮನೆಯೋ ರಾಜ ಮಹಾರಾಜರ ಭವ್ಯ ಬಂಗಲೆಯೋ? ಕಣ್ಣು ಕುಕ್ಕುವಂತೆ ತಲೆ ಎತ್ತಿ ನಿಂತಿರುವ ಈ ಭವ್ಯವಾದ ಅರಮನೆ ಮತ್ಯಾರದ್ದೂ ಅಲ್ಲ, ಆಂಧ್ರದ ಮಾಜಿ ಸಿಎಂ ಜಗನ್ಮೋಹನ ರೆಡ್ಡಿ ಸಾಹೇಬ್ರದ್ದು ಕಣ್ರಿ. ಜಗನ್ಮೋಹನ ರೆಡ್ಡಿ ಸೀಕ್ರೆಟ್ ಅರಮನೆ